ಅಡಿಗೆ ಮನೆ ಇಷ್ಟು ಸ್ವಚ್ಛ ಇಟ್ಕೊಂಡಿ ಇದನ್ನೆಲ್ಲ ಯಾವಾಗ ಕಲ್ತಿ? ಅಯ್ಯೋ ವಾ, ಅಡಿಗೆ ಮನೆ ಒಳಗೆ ಅಡಿಗೆ ಮಾಡಿದ್ರೆ ಅಲ್ಲ ಅಡಿಗೆ ಮನೆ ಗಲೀಜಾಗೋದು ಕ್ಲೀನ್ ಮಾಡೋದು. ಅಡಿಗೆನೇ ಮಾಡಿಲ್ಲ ನಾನು. ಮೊನ್ನೆ ಒಂದ್ಸಲ ಕಾಫಿ ಮಾಡಿದ್ದೆ, ಕಾಫಿನ ನಿನ್ನೆ ನಿಂಬೆ ಹಣ್ಣಿಂದು ಬಿಸಿನೀರು ಮಾಡ್ಕೊಂಡಿದ್ದೆ. ಮತ್ತೇನು ಮಾಡಿದ್ದೆ, ಬಿಸಿ ಮಾಡ್ಕೊಂಡಿದ್ದೆ ಅಷ್ಟೇ. ಅಡಿಗೆ ಊಟದ್ದು ತಂದಿದ್ವಲ್ಲ ಅದನ್ನೇ ಸ್ವಲ್ಪ ಆರಿತ್ತು ಅಂತ ಬಿಸಿ ಮಾಡ್ಕೊಂಡಿದ್ದೆ ಅಷ್ಟೇ. ಅಡಿಗೆನೇ ಮಾಡಿಲ್ಲ, ಇಲ್ಲೇ ಇಟ್ಟಿನಲ್ವಾ ಪಾರ್ಸೆಲ್ ಕವರ್ ಇವಿಷ್ಟು ಪ್ಲೇಟ್ ಅಷ್ಟೇ. ಹೊರಗಿಂದ ತೊಗೊಂಬರೋದು, ಪ್ಲೇಟಿಗೆ ಹಾಕೊಳ್ಳೋದು, ತಿನ್ನೋದು. ಅವನ್ನ ಮತ್ತೆ ಎದಕ್ಕೂ ತೆಗಿಯೋದೇ ಇಲ್ಲ, ಬಿಸಿ ಬಿಸಿ ಇರ್ತದಲ್ಲ ತಿಂದ್ಬಿಡ್ತೀವ. ತಿಂದು ಅವ್ನು ಸೀದಾ ಡಸ್ಟ್ಬಿನ್ಗೆ ಹಾಕ್ತೇನೆ, ಈ ಪ್ಲೇಟ್ ಅಷ್ಟೇ ತೊಳೆದಿಟ್ಬಿಡ್ತೀನಿ. ಮತ್ತು ಫ್ರಿಜ್ನಾಗ ಯವ್ವ ದೇವ್ರೆ, ಅದಕ್ಕೆ ಅಷ್ಟು ಕಾಯಿಪಲ್ಲೆ ಕೆಟ್ಟಾವ. ಮತ್ತು ಅಡಿಗೆನೇ ಮಾಡಲ್ಲ ಅಂದ್ರೆ ಎದಕ್ಕೆ ತರ್ತೀರ ಅವನ್ನ? ಯವ್ವ ಅದೇ ಸಲಾಡ್ ತಿಂತಾರೆ ಇವರು ಸ್ವಲ್ಪ. ನಾನು ತಿಂದಿರ್ತೇನೆ ಬೆಳಗ್ಗೆ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ, ಹಂಗಾಗಿ ತಂದಿಟ್ಟಿರ್ತೇನೆ ಅಷ್ಟೇ. ಆಮೇಲೆ ಮೊನ್ನೆ ಒಂದ್ಸಲ ಅಡುಗೆ ಮಾಡ್ಕೊಳ್ಳೋಣ ಅಂತ ತಂದೆ, ಆದರೆ ಮಾಡಿಲ್ಲ. ಆಮೇಲೆ ನಮ್ಮ ಮಾವಾರು ಬರ್ತಾರಲ್ಲ, ಅವ್ರು ಮೊನ್ನೆ ಒಂದ್ಸಲ ಬಂದಿದ್ರು, ಅವ್ರಿಗೆ ಅವಲಕ್ಕಿ ಮಾಡಿಕೊಡು ಅಂದರು. ಹೆಂಗೆ ಒಟ್ಟು ಮಾಡಿಕೊಟ್ಟೆ, ತಿಂದರು. ಅವರಿಗೆ ಹೊರಗಿಂದ ಅಷ್ಟಿಷ್ಟ ಆಗಲ್ಲಂತೆ, ಅಂದರೆ ತಿಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ ನನಗೆ, ಈಗ ಆಗಲ್ಲ ಹೊರಗಿನ ತಿನ್ನೋಕ್ಕೆ, ನಂಗೆ ಮನ್ಯಾಗ ಏನಾರು ಮಾಡಿಕೊಡು ಅಂದ್ರೆ ಹಂಗೆ ಮಾಡಿಕೊಟ್ವಿ ಅಷ್ಟೇ. ಇಲ್ಲ ದಿನ ಒಂದ್ಕು ಹೊರಗಿನ ತಿಂದರೆ ಎದಕ್ಕೆ ಬರ್ತದವ ಜಲಮ? ಅವೆಲ್ಲ ಯಾವಾಗಾರ ಒಮ್ಮೆ ಅಷ್ಟೇ ತಿಂದರೆ ಚಂದ. ದಿನಾನು ತಿಂದರೆ ಮುಗಿದೋದ್ ಕತಿ, ಅವು ಮನುಷ್ಯ ಆರಾಮಿಲ್ದಂಗೆ ಆಕತಿ. ಯಾವ ಎಣ್ಣೆ ಕರೆದಿರ್ತಾರೋ ಮಾಡಿರ್ತಾರೋ ಹೆಂಗಿರ್ತತೋ ಏನೋ ಎತ್ತ ಅದು ನಾನಮ್ಮಿ ತಿಂತಾರನ್ನ ಹೇಳಂಗಾರ ನೋಡೋಣ. ನೀನು ಹಿಂಗೆ ಹೊರಗಿನ ತಿನ್ನೋದೊಂದು ಸ್ವಲ್ಪ ಕಡಿಮೆ ಮಾಡ್ಕೊ. ಏನು ಅಲ್ಲ, ಈ ಡಾಕ್ಟ್ರೆಲ್ಲ ಹೇಳ್ತಾರಲ್ಲ ಹೊರಗಿನ ತಿನ್ನಕ್ಕೆ ಹೋಗ್ಬೇಡ್ರಿ, ಮನೆಗೆ ಮಾಡ್ಕೊರಿ ಹೆಲ್ದಾಗಿ ಹಂಗ ಹಿಂಗ ಅಂತೇಳಿ. ನೀ ಡಾಕ್ಟ್ರಾಗಿ ಇಟ್ಕೊಂಡು ನೀನು ಹೊರಗಿನ ತಿಂತೀಯಾ? ವಾ, ಹೊರಗಿನ ತಿಂತೇವಿ ಅಂದ ತಕ್ಷಣ ನಾವೇನ ಗೋಬಿ ಮಂಚೂರಿ, ಫ್ರೈಡ್ ರೈಸು, ಪಿಜ್ಜಾ ಅಂತಿಂತವ್ ತರಲ್ಲ. ರಾತ್ರಿ ಬರೋವಾಗ ಏನು ಮಾಡ್ತೇವೆ ಗೊತ್ತೇನ, ಇಲ್ಲಿ ಬಸವೇಶ್ವರ ಖಾನಾವಳಿ ಐತಲ್ಲ, ಅಲ್ಲಿ ಊಟ ಕಟ್ಟಿಸ್ಕೊಂಬರ್ತೀವಿ. ಬಿಸಿ ಬಿಸಿ ರೊಟ್ಟಿ, 2-3 ಥರ ಪಲ್ಯ, ಚಟ್ನಿ ಪುಡಿಗಳು, ಅನ್ನ ಸಾರು ಇವೆಲ್ಲ ಕಟ್ಟಿರ್ತಾರ. ಸೋಮವಾರ ದಿನ ತಂದಾಗ ಹೋಳಿಗೆ ಕೊಟ್ಟಿರ್ತಾರ. ಆಮೇಲೆ ಇದು ಏನದು, ಆಮೇಲೆ ಬೆಳಗ್ಗೆ ಹೋಗ್ತಾ ಬಿಸಿ ಬಿಸಿ ಇಡ್ಲಿ ಚಟ್ನಿ ತಿಂದೋಕ್ಕೇವಿ. ಅದೇನಂತ ಕೆಮಿಕಲ್ ಏನಲ್ಲ, ಹೊರಗಿಂದಾದರೂ ಆರೋಗ್ಯಕ್ಕೆ ಇಡ್ಲಿ ಒಳ್ಳೇದೆ, ಅದನ್ನು ತಿಂದಿರ್ತೀವಿ. ಮಧ್ಯಾಹ್ನ ಏನು ಮಾಡ್ತೀವಿ ಅಂದ್ರೆ ಇದು ಏನದು ಫ್ರೂಟ್ಸಿಂದ ಜ್ಯೂಸ್ ತೊಗೊಂಡಿರ್ತೀವಿ. ಆಮೇಲೆ ಇಲ್ಲ ಯಾವುದಾದ್ರೂ ಒಂದು ಲೈಟಾಗಿ ಪಲಾವ್ ಇಲ್ಲ ಬಿರಿಯಾನಿ ತಿನ್ಬೇಕು ಅನ್ನಿಸ್ದಾಗ ಬಿರಿಯಾನಿ ಹಿಂಗೆ ತಿಂತೇವೆ. ಕರ್ದಿದ್ದ ಐಟಮ್ಸ್ ಯಾವುದು ತೊಗೊಳಲ್ಲ. ಒಂದೊಂದು ಸಲ ಯಾವಾಗಾರ ಮೋಮೋಸ್ ತೊಗೊಂಡಿರ್ತೀನಿ, ಅದೇನು ಎಣ್ಣೆ ಕರೆಯಲ್ಲ, ಸ್ಟೀಮ್ ಮಾಡಿರ್ತಾರಲ್ಲ ಚಟ್ನಿ ಹಚ್ಕೊಡೋದು, ಅದನ್ನು ತಿಂದಿರ್ತೀನಿ ಅಷ್ಟೇ. ನಾನಾತ ಅವ್ರಾತ ಹೆಲ್ತಿಯಾಗಿರೋದನ್ನೇ ಹೊರಗೆ ತಿನ್ನೋದು. ಮನೆಗೆ ಸಂತಿ ತೊಗೊಂಬಂದು ಮಾಡ್ಕೊಳ್ಳೋದು ಅಷ್ಟೇ ಆಕತಿ, ಹೊರಗೆ ಹೋಗಿದ್ದು ಮಾಡೋದು ಅಷ್ಟೇ ಆಕತಿ. ನಿನ್ನೆ ನೀನು ನಂಬಲ್ಲ 22 ಗಂಟೆ ಡ್ಯೂಟಿ ಹಾಕಿದ್ರು ಗೊತ್ತಾ ನನಗೆ? ಅವರಿಗೆ 32 ಗಂಟೆ ಡ್ಯೂಟಿ ಹಾಕಿದ್ರು. ಇಬ್ಬರು ಮನೆಗೆ ಬಂದಿಲ್ಲ. ಅಲ್ಲೇ ಹಾಸ್ಪಿಟ್ಲಾಗೆ ಊಟ, ಹಾಸ್ಪಿಟ್ಲದ ಅಲ್ಲೇ ಮಲ್ಕೊಂಡು ಅಲ್ಲೇ ಇರೋದು ಗೊತ್ತನ? ನಿಂಗೇನು ಗೊತ್ತು, ಡಾಕ್ಟ್ರಿಗೆ ಇದು ಇಂಟರ್ನ್ಶಿಪ್ ಮುಗಿಯೋವರೆಗೂ ಹಿಂಗೆ. ಆಮೇಲೆ ಒಂದು ಟೈಮಿಂಗ್ಸ್ ಅಂತ ಸೆಟ್ ಆಕತಿ. ಅದಾದ್ಮೇಲೆ ಸ್ವಲ್ಪ ಏನಾರು ಅಡುಗೆ ಮಾಡ್ಕೊಳಕ್ಕೆ ಪುರ್ಸತ್ ಸಿಗ್ತತಿ. ದುಡ್ಡು ಸಾಲ್ತತಾ? ಸಾಲ್ತತಿ. ಒಬ್ರದ್ದು ತಿನ್ನಕ್ಕೆ ಉಣ್ಣಕ್ಕೆ ಹೋದ್ರು ಒಬ್ರದ್ದು ಸೇವಿಂಗ್ ಆಕೈತೆ ಅಷ್ಟೇ. ಮನೆ ಅನುಕೂಲವಾಗಿ ಐತಿ. ನಿಮ್ಮಿಬ್ಬರಿಗೆ ಅಂದ್ರೂ ದೊಡ್ಡದಕ್ಕತ್ ಬಿಡುವ. ಬಾಡಿಗೆ ಎಷ್ಟು ಈ ಮನೆಗೆ? ಅಪ್ಪ, ಬಾಡಿಗೆ ಮನೆಗೆ 6,500 ರೂಪಾಯಿ. ಹೌದಾ? ಅಡ್ಡಿಲ್ಲ, ಮನೆ ದೊಡ್ಡದೈತಿ, ಇಂಬೈತಿ. ಅಲ್ಲ ಮಧುರ, ಇಲ್ಲಿ ನಿನ್ನ ಗಂಡ ಚಲೋ ನೋಡ್ಕೊಳಕತ್ತಾನ? ಆರಾಮದಿಯಾ? ಏನು ಕಿರಿಕಿರಿ ಇಲ್ಲಲ್ಲ? ಪಾಪ ಮಾವನು ಏನು ಅನ್ನಂಗಿಲ್ಲ ಕಾಣ್ತೈತಿ. ಗಂಡು ಮಕ್ಳದ್ದು ಕಿರಿಕಿರಿ ಎಲ್ಲ ಹತ್ತಿದ್ರೇ ಏನಾರ ಒಂದು ಮಾತು ಬರೋದು. ಒಟ್ಟು ಇಲ್ಲಿ ಏನು ಟೆನ್ಷನ್ ಇಲ್ದಂಗೆ ಆರಾಮದಿಯಲ್ಲ? ಏನೂ ಇಲ್ಲ ನೋಡವ, ಆರಾಮದೆ. ನೀ ನಂದೇ ಕೈ ನಂದೇ ಬಾಯಿ, ನಾ ಏನು ತಿಂದ್ರು ಕೇಳೋರಿಲ್ಲ, ಏನು ಮಾಡಿದ್ರು ಹೇಳೋರಿಲ್ಲ. ನಾನಂತೂ ಇಲ್ಲ, ಆರಾಮಾಗದೀನಿ. ಅವರು ಅಷ್ಟೇ ನನ್ನ ಎಷ್ಟು ಚಲೋ ನೋಡ್ಕೊತಾರೆ ಗೊತ್ತನ? ಹೌದಾ? ನಾನೇ ಹಳೆ ಜೀವನದ ಬಗ್ಗೆ ಯಾವುದು ಅವ್ರು ಏನು ಕೇಳೋದೇ ಇಲ್ಲ ನನ್ನ ಜೀವನದ ಬಗ್ಗೆ. ಬಟ್ ಹೊಂದಾಣಿಕೆಯಿಂದ ಅದಿರಲ್ಲ. ಏನಾರ ಒಂದು ಸಣ್ಣ ಪುಟ್ಟ ಮಾತು ಬಂದರೂ ನೀನೇ ಒಂದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬಿಡ. ಒಟ್ಟ ಏನು ಅನ್ನಕೋಬೇಡ. ಏನು ಹೂನವಾ? ಆರಾಮದಾರ ಅವರಿಬ್ರು? ತಮ್ಮನ್ನ ಮತ್ತು ಅಕ್ಕಿನ ಕರ್ಕೊಂಡು ಬರ್ಬೇಕಿತ್ತಿಲ್ಲ? ಇದು ಹೆಂಗೈತೆ ಏನೋ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು ಅದಕ್ಕೆ ನಾನೇ ನಿಮ್ಮ ಪಟ್ಟ ಬಂದ್ವಿ. ಇನ್ನೊಮ್ಮಿಗೆ ಅವರಿಬ್ಬರಿಗೂ ಹೋಗ್ಬಾ ಅಂತ ಹೇಳ್ತಂತವ. ಅವ ಇಲ್ಲಿ ನಾನು ಇವರಿಬ್ಬರೇ ಅದೀವಿ. ನಮಗೂ ಡೈಲಿ ಹೊರಗೆ ತಿಂದು ತಿಂದು ಸಾಕಾಗೋಕತಿ. ಇನ್ನು 4-5 ದಿನ ಇರವ ಇಲ್ಲೇ. ಆಮೇಲೆ ಇಬ್ಬರು ಯಾಕೆ ಇಲ್ಲಿರಬಾರ್ದು? ಬೇಡ, ಎಷ್ಟೇ ಆದರೂ ಮದುವೆ ಮಾಡಿಕೊಟ್ಟು ಹುಡುಗಿನಷ್ಟೇ ಕಳಿಸ್ಬೇಕು, ಏನು ಅಪ್ಪ ಅವನು ಬಂದಿರ್ತಾರ? ಬೇಡ, ನೀವಿಬ್ಬರೇ ಇರ್ರಿ ಇಲ್ಲ ಆರಾಮಾಗಿ, ನಾವೇನಿರಲ್ಲ. ಇದು ಏನದು ಬೇಕಾದ್ರೆ ಅವಾಗ ಒಂದ್ಸಲ ಇವಾಗ ಒಂದ್ಸಲ ಬಂದು ಹೋಗ್ತೀವಿ. ಈಗ 1-2 ದಿನ ಬೇಕಾದ್ರೆ ಇದ್ದೋಕೆನಾತಾ? ಸರಿ ಆಯ್ತು. 4 ದಿನನಾರ ಇದ್ದೋಗ್ರವ? ಆಯ್ತು ತಗೋ. ಸರಿ. ಇವತ್ತು ಅಡುಗೆ ಎಲ್ಲ ಕಟ್ಕೊಂಬಂದೀನಿ. ನನಗೆ ಗೊತ್ತಿತ್ತು ಇಲ್ಲಿ ಹೆಂಗೆ ಏನ ಆಮೇಲೆ ಅಡುಗೆ ಅದು ತರಲಾರ್ದಂಗೆ ಹೆಂಗೆ ಬರೋದು ಅಂತೇಳಿ ಇದು ಮಾಡಿಲ್ಲ. ಅವ್ನು ತೆಗಿಯಾಕರ ಬಾಂಡ್ಲಿ ಡಬ್ರಿ ಅದಾವ ಇಲ್ಲ ಎಲ್ಲದಾವ ತೋರಿಸು. ಅವಷ್ಟು ಅಡುಗೆ ಬಿಸಿವು ಕಟ್ಕೊಂಬಂದೇನೆ, ಮತ್ತು ಹಳಸ್ಕಳಿಸಿತ್ತು ಅಷ್ಟು ತೆಗೆದು ಚಂದ ಬಿಸಿ ಮಾಡ್ತೀನಿ. ಅದಕ್ಕೆ ಅದಾವ ಕೊಡ್ತೀನಿ. ದೇವ್ರದಿಂದ ಒಂದು ಒಳ್ಳೆ ಜೀವನ ಸಿಕ್ತಲ್ಲ. ಆರಾಮದಾರ ಬಿಡು, ಗಂಡ ಇಂತ ಇಬ್ರು ಆರಾಮಾಗಿ ಹೊಂದ್ಕೊಂಡು.
ಹ್ಞೂ ರೀ. ಅವ ಸೀರೆ ಹೆಂಗೈತೆ ಬೇ? ಬಾ 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 ಬಾ, ಭಾರಿ ಚಂದ ಐತಲ್ಲ ಸೀರೆ, ಮಸ್ತ್ ಐತಿ. ಅಡ್ಡಿಲ್ಲ ಭಾರಿ ಚಂದ ಐತಿ. ನೀನ ಆರಿಸಿದೇನ? ಹಾ, ನಾನೇ ಆರಿಸಿದ್ದಂದ್ರೆ ಈಕೆ ಆರಿಸಿದ್ದೆ, ನಾನಲ್ಲ. ಹೌದಾ? ಅಡ್ಡಿಲ್ಲ, ಚಂದ ಐತಪ್ಪ ಸೀರೆ. ಜಂಪರ್ ಒಂದು ಹೊಲ್ಸಿದ್ರೆ ಭಾರಿ ಅನಾವತಕತ್ ನೋಡ. ಅದೇನ ನೀನು ಬಿಟ್ಟಿದ್ದ ಸೀರೆ ತೋರ್ಸೋಣ ಅಂತ ಕರೆದೆ. ಸಂತಿ ಎಲ್ಲ ತಂದತಿ, ಸೀರೆನೂ ತಂದತಿ. ಏನ ಮತ್ತೇನಾರ ಬಾಕಿ ಐತಾ? ಹಾಕಿ ಅಂತಂದ್ರೆ ಏನಿಲ್ಲ, ಬೇರೆ ಏನಿಲ್ತೋ. ಈಗ ದೊಡ್ಡ ಕುಬ್ಸದ ಮಟ ಇನ್ನೂ ನಮ್ಗೆ ಆರಾಮ್ ಟೈಮ್ ಐತಿ. ಸರಿ. ಆದ್ರೂ ಅವ ದೊಡ್ಡ ಕುಬ್ಸಕ್ಕೆ ಬಂಗಾರ ಗಿಂಗಾರ ಕೊಡಕ್ ಆಗಲ್ಲೇನ ಅನಿಸ್ತಾ ಇತ್ತು ನನಗೆ. ಮತ್ ನೀನೇನಾರ ಮುಂಚೆ ಹೇಳಿಯಾ ಕೊಡ್ತೇವಿ ಇಂಥದ್ದು ಅಂತೇಳಿ? ನಾನೇನು ಹೇಳಿಲ್ಲ. ಹಂಗಾರವ ಒಂದ್ ಮಾತು, ಕೊಡಕ್ಕಾಗಲ್ಲವ. ಏನ ಕೊಡ್ಬೇಕು ಅಂತ ನೀ ಮತ್ತೆ ಇದು ಮಾಡಕ್ ಹೋಗ್ಬೇಡ. ಅಲ್ಲಲ್ಲ, ಹಂಗಂದ್ರೆ ಹೆಂಗ್ಲ? ಇರೋದು ಒಂದು ತಂಗಿ, ಒಂದನೇ ಕುಬ್ಸಕ್ಕೆ ಕೊಡ್ತೀವಿ, ಮತ್ತೆ ಎರಡನೇ ಕುಬ್ಸಕ್ಕೆ ಏನು ಕೊಡ್ತೇವೆ ನಾವು? ಹೇಳಂಗಾರಲ್ಲ, ಎರಡನೇ ಕುಬ್ಸನೇ ಮಾಡಲ್ಲಲ್ಲ, ಕೊಡ್ತೇವ ನಾವು ಒಂದನೇದಕ್ಕಲ್ಲ. ಹಾಳಾಗೊಂದು ಮರ್ಯಾದೆ ಕೊಟ್ಟಿದ್ರಾಕಿತ್ತ ಏನಪ್ಪ. ಅವ ಸುಮ್ನಿರು, ಅವ್ರಿಗೇನು ಕಡಿಮೆ ಇಲ್ಲ. ನಮ್ಮ ತಂಗಿ ಇದು ಅದಾಳ ಇಲ್ಲ, ಅಲ್ಲಿ ದುಡಿತಾ ಅದಾಳ ಇಲ್ಲಿಗ, ಅದು ಬಿಡು ಹೋಗ್ಲಿ. ಅವ ನೀ ಏನೋ ಕೋಳಿ ಅಂತಿದ್ದೆಲ್ಲ, ಬೇಕಾದ್ರೆ ಒಂದು 10,000 ರೂಪಾಯಿ ಕೊಡ್ತೀನವ ನಿಂಗೆ. ಏನು 10,000 ರೂಪಾಯಿ ಕೊಡ್ತೀನಿ, ಹೋಗಿ ಒಂದು 8-10 ಕೋಳಿ ತೊಗೊಂಡು ಬಾ. ಏನಂತಿ? ಚಲೋ ಕೋಳಿನ. ಹಾ, ಹಂಗಂತೀಯಾ? ಸರಿ. ಹಂಗಾರ ಮತ್ತೆ ಅವ್ರು ಏನಾರು ಬಂಗಾರ ಹಾಕಂದ್ರೆ ಏನು ಮಾಡೋಣ? ನೀ ಹೇಳು, ಈಗ ದುಡ್ಡಿಲ್ಲ ಅಂತೇಳಿ. ಆ, ಅಲ್ಲ, ನಿಮ್ಮ ತಂಗಿ ಬೇಜಾರಾಕ್ಕಳ ಏನ? ಏನು ಬೇಜಾರಾಗಲ್ಲ ಬಿಡವ, ನಾ ಹೇಳ್ತೇನೆ. ಬೇಕಾರೆ ರೊಕ್ಕಿಲ್ಲ ಈಗ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ನಾ ಹೇಳ್ತೀನಿ. ಏನಪ್ಪ, ಒಟ್ಟಾಕಿಗೊಂದು ಬೇಜಾರಾಗ್ಲಾರ್ದಂಗೆ ಮಾಡಿ ಮುಗಿಸು. ಆಮೇಲೆ ನಿಮ್ಮ ತಂಗಿ ಇಲ್ಲಿ ಹಡ್ಯಾಕ್ ಬರ್ತಾಳಪ್ಪ. ಹಡ್ಯಾಕ್ ಬಂದಿಂದ ಆ ಹುಡುಗಿ ಏನು ತರಬೇಕು, ಏನು ಮಾಡಿ ಕಳಿಸ್ಬೇಕು, ಅವೆಲ್ಲ ಜವಾಬ್ದಾರಿ ನಿಂದೆ. ಒಂದು ಕಡಿಮೆ ಆಗ್ಲಾರ್ದಂಗೆ ಮಾಡ್ಬೇಕು ನೋಡು. ಹ್ಞೂನವ, ಆಯ್ತು ತಗೋ. ಮತ್ತು ನನ್ನ ಹತ್ರ ನಿಮ್ಮ ಅಪ್ಪನ ಹತ್ರ ರೊಕ್ಕಿಲ್ಲ, ಅದನ್ನ ಹೇಳತ್ತೀನಿ. ನೀವು ಈಗ ಮಾಡ್ಬೇಕಾದ್ದೆಲ್ಲ ನೀನೇ ಮಾಡ್ಬೇಕು. ಹೊರಸ್ ತರಬೇಕು, ಅವೆಲ್ಲ ಸುಮಾರು ಅದಾವ. ಅವೆಲ್ಲ ಇನ್ನೂ ಬೇಕಾದ್ರೆ ಟೈಮ್ ಐತೆ, ಆದ್ರೆ ಅವು ಯಾವುದು ಕಡಿಮೆ ಆಗ್ಲಾರ್ದಂಗೆ ಮಾಡ್ಬೇಕು. ಸೀರೆಗೆ ಎಷ್ಟು ಕೊಟ್ರಿ? 3,500ವಾ? 3,500? ಅಲ್ಲ, ಕಡಿಮೆ ರೇಟಿನ ತರ್ಬೋದಿತ್ತಲ್ಲ. ಮತ್ತು ದೊಡ್ಡ ಕುಬ್ಸಕ್ಕೆ ಮತ್ತೊಂದು ಸೀರೆ ತರ್ಬೇಕು. ಆವಾಗ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ರೊಕ್ಕ ತಂದಿದ್ರು ಅಕ್ಕಿತ್ತಪ್ಪ. ಇದೇನು ಕಳು ಕುಬ್ಸಕ್ಕೆ? ಇದನ್ನೇ ವಾಪಸ್ ದೊಡ್ಡ ಕುಬ್ಸಕ್ಕೆ ಅಂತ ಉಡ್ಸಲ್ಲ. ಇಲ್ಲೇನು ಯಾರೇನು ಹೊರಗಿನವ್ರು ಬರ್ತಿದ್ದಿಲ್ಲ, ಅಷ್ಟೇ ಒಂದು 4-5 ಮಂದಿ ಕೂಡ್ತಿದ್ರು. ದೊಡ್ಡ ಕುಬ್ಸಕ್ಕಾದ್ರೆ ಎಲ್ಲರೂ ನೋಡ್ತಿದ್ರು. ಅವಾಗ ಬೇಕಾದ್ರೆ ಚಲೋ ತಂದಿದ್ರೆ ಅಕ್ಕಿತ್ತಪ್ಪ. ನಾನು ನಿಂಗೆ ಪಾಪ ರೇಟ್ ಹೇಳಿದ್ನಲ್ಲ, ಒಂದು 600 ರೂಪಾಯಿ ದಟ್ಟೆ ತುಂಬ ಅಂತ. ನೀ ಯಾಕೆ 3,500 ರೂಪಾಯಿ ತಂದೆ? ಅಲ್ಲ, ಮತ್ತೆ ಈಗೇನು ಮಾಡೋದು? ತಂದೆ ಬಿಟ್ಟೆ. ಇಲ್ಲಾಂದ್ರೆ ಹಿಂಗೆ ಮಾಡು, ಒಂದು 1,000 ರೂಪಾಯಿ ಕೊಡಿಲಿ. ಪಟ್ಟಣಂಗೆ ಹೋಗಿ ಒಂದು ಸೀರೆ ತೊಗೊಂಬಂದ್ಬಿಡ್ತೇನೆ. ಈಗ ಒಂದು ಬಸ್ಸಿಗೆ ಹೋಗಿ ಒಂದು ಬಸ್ಸಿಗೆ ಬರ್ತೇನೆ. ಒಂದು 1,000 ರೂಪಾಯಿ ಮಟ, ಒಂದು 600-700 ರೂಪಾಯಿ ಒಂದು ಪತ್ಲ ತೊಗೊಂಬರ್ತೇನೆ. ಈಗ ಈ ಸೀರೆನ ತುಂಬ ಇಲ್ಲಿ ತೆಗೆದಿಡ್ತೀನಿ. ತೆಗೆದಿಟ್ಟು ದೊಡ್ಡ ಕುಬ್ಸಕ್ಕೆ ಇದನ್ನೇ ಕೊಡ್ತೀನಿ. ಅಲ್ವೇ, ಈಗ ಇದನ್ನ ತೊಗೊಂಡೈತಿ ಮತ್ತೆ ಇದನ್ನ ತೆಗೆದಿಡ್ತೀಯನ? ಮತ್ತೆ ಸುಮ್ ಕುಂದ್ರು. ಅಲ್ವೇ, ಹೆಂಗಿದ್ರು ದೊಡ್ಡ ಕುಬ್ಸಕ್ಕೆ ನಾವೇನು ಬಂಗಾರ ಬೆಳ್ಳಿ ಕೊಡಕತ್ತಿಲ್ಲಲ್ಲ. ಸೀರೆ ಬೇಕಾದ್ರೆ ಗ್ರ್ಯಾಂಡ್ ಅಂತ ಒಂದು ಚಲೋದೇ ಕೊಟ್ರಾತ. ಏನು ಸುಮ್ನಿರು ನೀನು. ಈಗ ಇದನ್ನ ತೆಗೆದಿಡ್ತೀನಿ, ಮಾಡ್ತೀನಿ ಅನ್ನಕೋಬೇಡ. ಹಂಗಂತೀಯ? ಇದನ್ನೇ ಕೊಟ್ಬಿಡೋಣ? ಇದನ್ನೇ ಕೊಡು. ಕಳ್ಳು ಕುಬ್ಸಕ್ಕೆ ಇಷ್ಟು ಚಲೋ ಸೀರೆ ತಂದಾರ ಅಂತೇಳಿ ಅವರು ಎಲ್ಲರೂ 4 ಮಂದಿ ತೋರಿಸ್ಲಿ. ಹೌದಿಲ್ಲ? ದೊಡ್ಡ ಕುಬ್ಸಕ್ಕೆ ಬಂಗಾರ ಬೆಳ್ಳಿ ಕೊಡಕ್ಕಾಗಲ್ಲ. ಬೇಕಾದ್ರೆ ಮಾವು ಒಂದು ಜೋಡಿ, ಆಕಿಗೆ ಒಂದು ಜೋಡಿ ಚಲೋ ಅರ್ಬಿನೇ ತಂದು ಕೊಟ್ರಾತ. ಏನಂತಿ? ನೀ ಹೇಳೋದು ಬರಬರಿನೇ ಹೌದು. ಬರೀ 10,000 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ನನಗೆ. ನಿನ್ನ ಹತ್ರ ರೊಕ್ಕ ಇಲ್ಲ ಅನ್ಲ? ಕರೆನ ನೀನು ಹೆಂತಿ ಅಂತಲೂ ಇಲ್ಲನ ರೊಕ್ಕ? ನನ್ನ ಹತ್ರ ಐತ್ರಿ ಅತ್ತಿಯರ, ಆದ್ರೆ ಅದನ್ನ ನಾನು ಯಾಕೆ ಕೊಡ್ಲಿ? ಅದು ನಿಮ್ಮ ಮಗಳು ಕುಬ್ಸಕ್ಕೆ. ಏನೋ ಮದುವೆಯಾಗಿ ಬಂದು ಹೊಸ್ತ್ರೊಳಗೆ ನಿಮ್ದು ಸಾಲ ಭಾಳ ಇತ್ತು ಅಂತ ಸ್ವಲ್ಪ ಸಾಲ ಹರಿಯಕ್ಕೆ ಹೆಲ್ಪ್ ಮಾಡಿದೆ. ಸ್ವಲ್ಪ ನಾಕೇನೋ ಒಂದು 10-12 ಲಕ್ಷ ರೂಪಾಯಿನೇ ಕೊಟ್ಟೀನಿ. ಈಗ ನೋಡಿದ್ರೆ ನೀವು ಕುಬ್ಸಕ್ಕೂ ಬಂಗಾರಕ್ಕೂ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡಲಿ? ಅಂದರೆ ನಾನು ದುಡ್ದೆಲ್ಲ ಪೇಮೆಂಟ್ ನಿಮಗೆ ಕೊಡ್ಬೇಕಾ ಹೆಂಗೆ? ಅದೆಲ್ಲ ಆಗಲ್ಲ ಅತ್ತಿಯರ, ಅದೆಲ್ಲ ಆಗದೆ ಇರೋ ಮಾತು. ಅಲ್ಲ ಇವ ನಾದ್ನೆಲ್ಲ ಅದಕ್ಕೆ ಹೇಳಿದೆ. ನೀವೆಷ್ಟು ಮಾಡಿರಿ ನಿಮ್ಮ ನಾದ್ನಿಗೆ? ಅದ ಅಲ್ಲ, ನಾನೇ ನಿನ್ನಂಗೆ ದುಡಿಯಕ್ಕೆ ಹೋಗಿದ್ನ. ದುಡಿಯಕ್ಕೆ ಹೋದ್ರೆ ಏನಾದರೂ ಕೊಡ್ತಿದ್ನಪ್ಪ ನಾನು. ಹಂಗಾರೆ ಈಗ ಜ್ಯೋತಿ ಮದುವೆ ಏನಾದ್ರು ಸುಮಾರು ದೊಡ್ಡದೇ ಯಾರು ಮಾಡ್ಬೋದೇನೋ ಅಲ್ಲ? ಹೌದಲ್ಲ ಅಪ್ಪ, ನಾನು ನೆನಪೇ ಯಾರ್ಬಿಟ್ಟಿನಿ ನೋಡ್ಲಾ. ನಾ ಹೇಳೇನಿ, ನಿಮ್ಮ ಅಪ್ಪಗೂ ಹೇಳ್ಬೇಕು ನೀನೇ, ನನ್ನ ಹತ್ರ ದುಡ್ಡಿಲ್ಲ, ಸೋದರ ಮಾವನ ಒಂದು ಸೀರೆ ಅಷ್ಟೇ ಅಂತ ಹೇಳ್ಬಿಡು. ಆಯ್ತು, ಹಂಗೆ ಮಾಡ್ತೀನಿ. ಬಿಡಾಡಿ ಮೇಲೆ ನನಗೆ ಭಾರಿ ಸಿಟ್ಟು. ಆ ಜ್ಯೋತಿದಳೆಲ್ಲ ಆಡಿಬಿಟ್ಟು ನೀನು ಲಗ್ನ ಮಾಡ್ಕೊಂಡಿದ್ಲಂದ್ರೆ ಬೇಕಾದ್ದೇ ಮಾಡ್ಬೋದಾಗಿತ್ತು. ಒಲ್ಲ ಅಂತಂದೆ ದಿಮಾಕ್ ಮಾಡಿ ನೋಡಿ ಇದನ್ನು ಬಂದು ಅಂಟ್ಕೊಂತತ್ತಾಗ. ಅದಕ್ಕೆ ನನಗೆ ಆ ಜ್ಯೋತಿ ನೋಡಿದ್ರೆ ಭಾರಿ ಸಿಟ್ಟು ಬರ್ತತ್ತಾಗ. ಏನು ಕೊಡಕೋಬೇಡ. ಆಯ್ತವ. ಇಷ್ಟೊಂದು ತುಟ್ಟಿ ತರೋ ಕೆಲಸ ಏನಿತ್ತು? ಅಷ್ಟು ತುಟ್ಟಿದು 3,000 ರೂಪಾಯಿ ಮಟ ತಂದಿಯಲ್ಲ. ಇರಲಿ ಬಿಡವ, ಯಾಕೋ ಚಂದ ಅನಿಸ್ತೆ, ತೊಗೊಂಬಂದೆ. ಕೈಯಾಗ ರೊಕ್ಕದವಲ್ಲ ಅದಕ್ಕೆ. ಅವ್ರಿಗೆ ಏನು ಕಡಿಮೆ ಆಗೈತಿ? ಬೇಕಾದಷ್ಟು ಐತಿ. ನಮ್ದು ಹಂಗಲ್ಲ, ಏನು ದುಡ್ಡು ಜೀವನ ಮಾಡ್ಕೋಬೇಕು. ಅರ್ಥ ಮಾಡ್ಕೊ, ಇಂಥ ಥರ ಅವಶ್ಯಕತೆ ಏನು ಇದ್ದಿದ್ದಿಲ್ಲ. ಇರಲಿ ಬಿಡವ, ಪಾಪ ನಮ್ಮ ಕೇಸ್ ಗೆದ್ಕೊಟ್ಟಾಳ, ಯಾಕೆ ಹಂಗೆ ಇದು ಮಾಡ್ಬೇಕು? ಏನು ಕೇಸು? ಈಕಿನ ಬಿಟ್ಟು ಬೇರೆ ಯಾರು ಕೊಟ್ಟಿದ್ರು ಅದೇ ಹಾಕಿತ್ತು. ಅಲ್ಲ, ಅದಕ್ಕೆ ಇಷ್ಟು ತುಟ್ಟಿ ಸೀರಿನಾ? ಇದನ್ನ ನೀನೇ ಇಟ್ಕೋ, ಬೇಕಾದ್ರೆ ಎದಕ್ಕಾರ ಉಡಾಕ್ ಬರ್ತೈತಿ. ಏನು ನಿಂದು ಕುಬ್ಸ ಮಾಡ್ಬೇಕಲ್ಲ ಮೊನ್ನೆ ಸೀಮಂತದ್ದು, ಅವಾಗ ಬೇಕಾದ್ರೆ ನೀನೇ ಉಡವಂತಿ, ಆಕಿಗೆ ಬೇರೆ ತುಂಬ. ಏನು ಕುಬ್ಸನ? ಅವ ತೆಲಿಗಿಲಿ ಕೆಟ್ಟತೆ ಕುಬ್ಸ ಅಂತ ಕುಬ್ಸ. ನಂದು ಯಾರು ಕುಬ್ಸ ಮಾಡ್ಬೇಕು? ಆಮೇಲೆ ಅದು ಅಲ್ಲದೆ ಬಿಡವ, ನಂಗೆ ಅದಕ್ಕೆ ಬೇಕು ಅದೆಲ್ಲ.
ಅದು ಯಾಕೆ ಬೇಕಂತೀಯಲ್ಲ ಆರತಿ ಮಾಡಿಸ್ಕೋಬೇಕವ ಒಂದು 5 ಮಂದಿ ಕಡೆ ಯಾರ ಒಂದೇ ಚೊಚ್ಚಲ್ ಬಸ್ರು ನಿಜ ಹೇಳವ ನಂದು ಒಂದೇ ಚೊಚ್ಚಲ್ ಬಸ್ರ ಇದು ಹೇಳು ಒಂದೇದ್ದಾ ಅಲ್ಲ ಮದುವೆ ಆದಮೇಲೆ ಏನು ಬೇಕಾಗಿಲ್ಲವ ಬಂದವರು ಏನು ಸುಮ್ಮನೆ ಆರತಿ ಮಾಡಿ ಹೋಗೋದಿಲ್ಲ ಮತ್ತೊಂದು ಕಿಡ್ಡಿ ಏನಾರ ಮಾತಾಡೇ ಹೋಗೋದು ಸುಮ್ಮನೆ ಯಾಕೆ ಅವ್ರ ಕಡೆ ಅನಿಸ್ಕೊಳಕ್ಕೆ ನಾವು ರೊಕ್ಕ ಖರ್ಚು ಮಾಡಿ ಊಟಕ್ಕೆ ಹಾಕಿ ಅನಿಸ್ಕೋಬೇಕು ತಣ್ಣಗಿರ್ನಿ ಏನದೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ ಆಯ್ತು ಬಿಡ ಹೋಲತ್ತ ನಾನು ಹೊಂಟೇನಿ ಕೆಲ್ಸಕ್ಕೆ ಹೊಂಟೇನಿ ಸಿಂಗಾರದೈತಿ ನಾನು ಬರ್ತೀನಿ ತಡಿ ನಡಿ ಹೋಗನ್ ಹೊಟ್ಟಿಲ್ಲದಿ ಅದಕ್ಕೆ ಬರ್ತಿ ಬಿಡ ಬೇಡತ್ತಾಗ ಇರ್ಲಿ ಬಿಡವ ಏನಾಯ್ತು ವಯಸ್ಸದಕ್ಕೆ ನೀ ದುಡಿಯತ್ತಿ ನಾ ದುಡಿಬಾರ್ದನ ಏನಾಗಲ್ಲ ಬಾ ಆಯ್ತವ